ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ GEN ನ್ಯೂಸ್ ಚಾನಲ್ಗೆ ಸ್ವಾಗತ. ಒಂದು ಸ್ಪಷ್ಟನೆ ಬಂದಿದೆ KASS ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. 26ನೇ ತಾರೀಕು ಅಂದರೆ ಇವತ್ತು ಈ ದಿನ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ಸಂಘದಿಂದ. ಮೊದಲನೇದಾಗಿ ರಾಜ್ಯ ಸರ್ಕಾರಿ ನೌಕರರ ಆರೋಗ್ಯ ಸಂಜೀವಿನಿ ಯೋಜನೆಯು ದಿನಾಂಕ 1/10/2025ರಿಂದ ಜಾರಿಗೆ ಬರುತ್ತದೆ. ಅಂದರೆ ಅಕ್ಟೋಬರ್ 1ರಿಂದ ಜಾರಿಗೆ ಬರುತ್ತದೆ. ಈ ಯೋಜನೆಯಲ್ಲಿ ಸರ್ಕಾರಿ ನೌಕರರು ಹಾಗೂ ಅವಲಂಬಿತ ಕುಟುಂಬದ ಸದಸ್ಯರು ಒಳರೋಗಿಯ ಸುಮಾರು 2,000 ಕಾಯಿಲೆಗಳಿಗೆ ನಗದು ರಹಿತ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮುಂದಿನ ಹಂತದಲ್ಲಿ ಹೊರರೋಗಿಗೂ ಚಿಕಿತ್ಸೆ ಅವಕಾಶ ಕಲ್ಪಿಸಲಾಗುತ್ತದೆ. ಇನ್ಪೇಷೆಂಟ್ ಮಾತ್ರ ಇದೆ ಸದ್ಯಕ್ಕೆ, ಔಟ್ ಪೇಷೆಂಟ್ಗೂ ಕೂಡ ನೆಕ್ಸ್ಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದರೆ ಒಬ್ಬರು ಮಾತ್ರ ವಂತಿಗೆ ನೀಡುವುದು. ಅಂದರೆ ಇಬ್ಬರಲ್ಲಿ ಯಾರು ಈಗ ಕಪಲ್ ಇರ್ತಾರೆ, ಅವರಲ್ಲಿ ಒಬ್ಬರು ಕಟ್ ಮಾಡಿಕೊಂಡು ಇನ್ನೊಬ್ಬರು ಡಿಪೆಂಡೆಂಟ್ ಅಂತ ತಗೋಬಹುದು. ಮಹಿಳಾ ಸರ್ಕಾರಿ ನೌಕರ ತಂದೆ ತಾಯಿಗಳು ಈ ಯೋಜನೆ ವ್ಯಾಪ್ತಿಗೆ ಬರುತ್ತಾರೆ. ಹೌದು, ಯಾರ್ಯಾರು ಮಹಿಳಾ ನೌಕರರು ಇದ್ದಾರೆ ಅವ್ರ ತಂದೆ ತಾಯಿ ಕೂಡ ಇದರಲ್ಲಿ ಸೇರಿಸ್ಕೋಬಹುದು. ಈ ಯೋಜನೆ ಬೇಡವೆಂದು ಬರೆದುಕೊಡಲು ಈ ಹಿಂದೆ ಅವಕಾಶ ನೀಡಲಾಗಿತ್ತು. ಮತ್ತೊಮ್ಮೆ ದಿನಾಂಕ 18/10/2025 ಕೊನೆಯ ದಿನಾಂಕ ನೀಡಲಾಗಿತ್ತು. ಬರೆದುಕೊಡದಿರುವ ಎಲ್ಲ ನೌಕರರು ಯೋಜನೆಯ ವ್ಯಾಪ್ತಿಗೆ ಒಳಬರುತ್ತಾರೆ. ಅಂದರೆ ನಾನು ಈ ಯೋಜನೆಗೆ ಒಳಪಡಲ್ಲ, ಹಿಂದಿನ ಥರ MR ಬಿಲ್ ಏನಿದೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅದಕ್ಕೆ ಹೋಗ್ತೀನಿ ಅಂದರೆ ಅವಕಾಶ ಇತ್ತು 18ನೇ ತಾರೀಕುವರೆಗೂ, ಈಗ ಅದಿಲ್ಲ. ಈ ಯೋಜನೆ ವ್ಯಾಪ್ತಿಗೆ ಬರುವ ನೌಕರರು ಮತ್ತು ಅವಲಂಬಿತರು ನಗದು ರಹಿತ ಚಿಕಿತ್ಸೆ ಪಡೆಯಲು ಆಯಾ ಕಚೇರಿಯ DDOಗಳ ಮೂಲಕ HRMS ತಂತ್ರಾಂಶದಲ್ಲಿ ಮಾಹಿತಿಯನ್ನು ನೋಂದಾಯಿಸಿಕೊಳ್ಳಬೇಕು. ಅದು ಈಗಾಗಲೇ ಸುಮಾರು ಜನ ಮಾಡಿರಲೇಬೇಕು. ಈಗಾಗಲೇ KASS ಯೋಜನೆಗೆ ಬೇಡವೆಂದು ಬರೆದುಕೊಟ್ಟಿರೋ ನೌಕರರು ಮುಂದೆ ಈ ಯೋಜನೆ ವ್ಯಾಪ್ತಿಗೆ ಸೇರ್ಪಡೆಗೆ ಅವಕಾಶ ಇರುವುದಿಲ್ಲ. ಒನ್ ಟೈಮ್ ಮಾತ್ರ ನಾನೀಗ ಸೇರ್ಪಡೆ ಆಗೋದಿಲ್ಲ ಅಂತ ಬರ್ಕೊಟ್ಟ ಮೇಲೆ ಮತ್ತೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ವೈದ್ಯಕೀಯ ವೆಚ್ಚ ಮರುಪಾವತಿಯ ಸೌಲಭ್ಯವನ್ನು ಹಿಂಪಡೆಯಲಾಗುತ್ತದೆ. ಏನು MR ಬಿಲ್ ಇದೆ ಅದನ್ನ ಸಂಪೂರ್ಣವಾಗಿ ಹಿಂಪಡೆಯಲಾಗುತ್ತದೆ. ದಿನಾಂಕ 27/8/2024 ಆದೇಶದಲ್ಲಿ 7ನೇ ವೇತನ ಆಯೋಗದ ಶಿಫಾರಸಿನಂತೆ ವೈದ್ಯಕೀಯ ಭತ್ಯೆಯನ್ನು 200ಗಳಿಂದ 500ಗಳಿಗೆ ಹೆಚ್ಚಿಸುವುದರ ಜೊತೆಗೆ ಸದರಿ ಆದೇಶದಲ್ಲಿ ಈ ಕೆಳಗಂಡಂತೆ ವಿವರಿಸಲಾಗಿದೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸೌಲಭ್ಯ ಅನುಷ್ಠಾನಗೊಂಡ ನಂತರದಲ್ಲಿ ವೈದ್ಯಕೀಯ ಭತ್ಯೆಯು ಈ ಆದೇಶದ ಜಾರಿಯದು ಕೊನೆಗೊಳ್ಳುತ್ತದೆ ಮತ್ತು ಯಾವುದೇ ಸರ್ಕಾರಿ ನೌಕರನು ವೈದ್ಯಕೀಯ ಭತ್ಯೆ ಸೌಲಭ್ಯವನ್ನು ಪಡೆಯಲು ಅರ್ಹನಿರುವುದಿಲ್ಲ ಎಂದು 2024ರಲ್ಲಿ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರ ಆದೇಶ ಹೊರಡಿಸುತ್ತದೆ. ಅಂದರೆ ಏನು, ನಮಗೆ ಮೆಡಿಕಲ್ ಕ್ಲೇಮ್ ಬಗ್ಗೆ ಒಂದು 500 ರೂಪಾಯಿ ಕೊಡ್ತಾಯಿದ್ರು, ಅದು ಈಗ ನಿಲ್ಲುತ್ತೆ. ಮೆಡಿಕಲ್ ನಮಗೆ MA ಅಂತ ಬರ್ತಾಯಿತ್ತು, ಅದೇ ಥರದಲ್ಲಿ ಈಗ ಹೊರಟೋಗುತ್ತದೆ. ಕೇಂದ್ರ ಸರ್ಕಾರವು ದಿನಾಂಕ 3/10/2025 ತನ್ನ ಆದೇಶದಲ್ಲಿ 13/10/2025ರಿಂದ ಅನ್ವಯಿಸುವಂತೆ CGHS ದರಗಳನ್ನು ಪರಿಷ್ಕರಿಸಿದ್ದು, ಈ ದರದಲ್ಲಿ ರಾಜ್ಯ ಸರ್ಕಾರವು CGHS ಪರಿಷ್ಕೃತ ದರಗಳನ್ನು KASS ಯೋಜನೆಗೆ ಅಳವಡಿಸಿಕೊಳ್ಳುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಶೀಘ್ರ ಪರಿಷ್ಕೃತ ದರ ಜಾರಿ ಬರುವುದರಿಂದ ರಾಜ್ಯದ ಪ್ರತಿಷ್ಠಿತ ಎಲ್ಲ ಆಸ್ಪತ್ರೆಗಳು KASS ಯೋಜನೆಯ ವ್ಯಾಪ್ತಿಗೆ ಬರಲು ಎಂಪ್ಯಾನಲ್ MOU ಮಾಡಿಕೊಳ್ಳಲಾಗುತ್ತದೆ. ರಾಜ್ಯ, ಜಿಲ್ಲೆ, ತಾಲೂಕು ವ್ಯಾಪ್ತಿಯ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳೊಂದಿಗೆ ಈಗಾಗಲೇ ಅಧಿಕಾರಿಗಳು ಸಭೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳು ಯೋಜನೆ ಸೇರ್ಪಡೆಯಾಗುತ್ತದೆ. ಯಾವುದೇ ಹೊಸ ಯೋಜನೆಗಳು ಜಾರಿಗೆ ಬರುವ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳು ಸಹಜ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಗೊಂದಲಗಳಿದ್ದು ಎಲ್ಲವೂ ಸುಗಮವಾಗಲಿದೆ. ಏನೇನು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಇದೆಲ್ಲ ಕೂಡ ಹೋಗುತ್ತೆ ಅಂತ ಹೇಳಿದರೆ, ಮೆಡಿಕಲ್ ಅಲವೆನ್ಸ್ ನಿಲ್ಲುತ್ತೆ ಸಂಪೂರ್ಣವಾಗಿ. 500 ರೂಪಾಯಿ ಬರ್ತಾ ಇದ್ದಿದ್ದು ಯಾರ್ಯಾರಿಗೆ ಬರ್ತಾ ಇದ್ದದ್ದು, ಯಾರ್ಯಾರು ನನಗೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮಾಡ್ಕೋತೀನಿ ಅಂತಿದ್ರು ಅವ್ರಿಗೆ ಮಾತ್ರ ಅದು ಕಂಟಿನ್ಯೂ ಆಗ್ಬೋದು. ಇದರಲ್ಲಿ ಸ್ಪಷ್ಟೀಕರಣ ಇಲ್ಲ, ಅದು ಮುಂದಿನ ದಿನ ಎಲ್ಲ ಕೊಡ್ಬೋದು. ಇದಿಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.